ಕರ್ಣ, ಸೂರ್ಯಪುತ್ರ, ರಾಧೇಯ, ಪರಶುರಾಮರಿಂದ ಬೀಳ್ವಿದ್ಯೆ ಕಲಿತ ಮಹಾನ್ ಯೋಧ, ಅಗ್ನಿದೇವರಿಂದಲೇ ಸೃಷ್ಟಿಯಾದ ಸಾಕ್ಷಾತ್ ಆಂಜನೇಯನೇ ರಥಚೇತನನಾಗಿದ್ದ, ವಿಶ್ವಪಾಲಕ ಶ್ರೀಕೃಷ್ಣನೇ ಸಾರಥಿಯಾಗಿದ್ದ ರಥವನ್ನೇ ಹಿಮ್ಮೆಟ್ಟಿಸುವ ಶಕ್ತಿ ಇದ್ದಂತ ಪರಾಕ್ರಮಶಾಲಿ, ದೀನದಲಿತರಿಗೆ, ಬಡವರಿಗೆ ಪ್ರತಿದಿನವೂ ದಾನ ಧರ್ಮಗಳನ್ನು ಮಾಡುತ್ತಿದ್ದ ಕರುಣಾಮಯಿ, ತನ್ನ ಸಾವು ನಿಶ್ಚಿತವೆಂದು ತಿಳಿದಿದ್ದರೂ ಕವಚ ಕುಂಡಲಗಳನ್ನೇ ದಾನ ಮಾಡಿ ದೇವೇಂದ್ರನಿಂದಲೇ ದಾನಶೂರನೆನಿಸಿಕೊಂಡ ಮಹಾನ್ ವ್ಯಕ್ತಿತ್ವ. ಇದು ರೋಸ್ ಚಾನಲ್ ಅಲ್ವಾ? ಇಷ್ಟು ಚಾನಲ್ ಯಾವಾಗಾಯ್ತು ಅಂತ ಕನ್ಫ್ಯೂಸ್ ಆಗ್ಬಿಟ್ರಾ? ಅದಕ್ಕೂ ಕಾರಣ ಇದೆ. ಇಷ್ಟೆಲ್ಲ ದಾನ ಧರ್ಮ ಮಾಡಿರೋ ಕರುಣಾನು ಇಷ್ಟು ಬಿಲ್ಡಪ್ ತಗೊಂಡಿರಲ್ಲ ಗುರು. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು ಗುರು, ಮಾಡಿರೋ 100 ರೂಪಾಯಿ ಫೋನ್ ಪೇ ಗೂಗಲ್ ಪೇಗೆ ಅಂತ ಸಾಂಗ್ ಹಾಕೊಂಡು ರೋದ್ನೆ ಇಡ್ತಾವ್ರೆ. ಹೆಂಗಿದೆ ಓಪನಿಂಗ್ ಥ್ರಿಲ್. ಇಂಥ ಡುಬಾಕ್ ದಾನಶೂರರಲ್ಲಿ ಕೆಲವ್ರನ್ನ ಆಯ್ಕೊಂಡು ತಗೊಂಡ್ಬಂದಿದ್ದೀನಿ. ಈ ದಾನಶೂರರ ದಾನ ಪರಾಕ್ರಮಗಳನ್ನ ರುಬ್ಬಿ ದೋಸೆ ಹುಯ್ಯನ. ಆದ್ರೆ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ವಿಡಿಯೋನ ಕಡೆವರ್ಗ ನೋಡಿ, ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಜಸ್ಟ್ ತಮ್ನೇಲ್ ನೋಡಿ ಕ್ಲಿಕ್ ಮಾಡಿರೋರು ಏನ್ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಾ ಅಂತ ನನ್ಗೆ ಗೊತ್ತು. ಸೊ ಫಾಸನ್ ಯುವರ್ ಸೀಟ್ ಬೆಲ್ಟ್. ರೋಸ್ಟ್ ಮಾಡೋಣ. ಆಫರ್ ಕ್ಲೋಸಸ್ ಸೂನ್. ಸೋಷಿಯಲ್ ಮೀಡಿಯಾ ಒಂದು ಕಾಲದಲ್ಲಿ ಜನ ತಮ್ಮ ಸಂತೋಷದ ಕ್ಷಣಗಳನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ, ತಮ್ಮ ಸ್ನೇಹಿತರು ಫ್ಯಾಮಿಲಿ ಜೊತೆ ಟಚ್ ಅಲ್ಲಿ ಇರೋದಕ್ಕೆ ಅಂತ ಕ್ರಿಯೇಟ್ ಆದಂತ ಪ್ಲಾಟ್ಫಾರ್ಮ್ಗಳು. ಬರ್ತಾ ಬರ್ತಾ ಜನ ಈ ಪ್ಲಾಟ್ಫಾರ್ಮ್ಗಳಲ್ಲಿ ಲೈಕ್ಸ್ ವ್ಯೂಸ್ಗೋಸ್ಕರ ತಮ್ಮ ಟ್ಯಾಲೆಂಟ್ ಅನ್ನು ತೋರ್ಸೋಕ್ಕೂ ಕೂಡ ಸ್ಟಾರ್ಟ್ ಮಾಡಿದ್ರು. ಟ್ಯಾಲೆಂಟ್ ಇಲ್ಲದೆ ಇರೋರು ಬಟ್ಟೆ ಬಿಚ್ಚಿ ಎಕ್ಸ್ಟ್ರಾ ಟ್ಯಾಲೆಂಟ್ನು ತೋರಿಸಿದ್ರು. ಇಷ್ಟೇ ಅಲ್ರಪ್ಪ, ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಅವಾಗ ಹೊಸ ಟ್ರೆಂಡ್ಗಳನ್ನ ಹುಟ್ಟಾಕ್ತಾನೆ ಇರ್ತವೆ. ಯಾಕೆ? ಅವ್ರ ಹೊಟ್ಟೆಪಾಡು ನಡಿಬೇಕಲ್ಲ. ಕೀಕಿ, ಕಚ್ಚಾ ಬಾದಾಮು, ರೀಸೆಂಟ್ ಆಗಿ ಪುಷ್ಪ, ಈ ತರ 1000 ಟ್ರೆಂಡ್ಗಳನ್ನ ಈಗಾಗಲೇ ನೋಡ್ಬಿಟ್ಟಿದೀವಿ. ಈ ಟ್ರೆಂಡ್ಗೆ ಹೊಸ ಸೇರ್ಪಡೆ ದಾನಶೂರ ತರ ದುಡ್ಡು ಹಾಕ್ತೀನಿ ಅಂದ್ಬಿಟ್ಟು ಚೂತಿಯ ಮಾಡೋ ಟ್ರೆಂಡ್. ಆಗ ವಿಷಯ ಈ ಕಮೆಂಟ್ ಹಾಕೋರ್ಗೆಲ್ಲ ದುಡ್ಡು ಹಾಕೋ ಟ್ರೆಂಡ್ ನ ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿದ್ದು. ನಾನ್ ನಿಮ್ಮ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವ್ರ ವಿಷಯಕ್ಕೆ ಆಮೇಲೆ ಬರೋಣ. ಈ ಟ್ರೆಂಡ್ ಅಲ್ಲಿ ಮುಳುಗಿ ಎದ್ದಿ ತೇಲಾಡ್ತಿರೋ ಇನ್ನೊಂದ್ 3 ಮಿಕಗಳಿದೆ. ಫಸ್ಟ್ ಆ 3 ಮಿಕಗಳನ್ನ ರುಬ್ಬನ. ಏನಂತೀರಾ? ಕಂಟಿನ್ಯೂ. ದುಡ್ಡು ಯಾರು ಇರಬೇಕು ಅವ್ರು ಮಾತ್ರ ವಿಡಿಯೋ ನೋಡ್ರಿ, ಮಿಕ್ಕದವರು ತೆಗೆದು ಬಿಸಾಕ್ಬಿಡ್ರಿ. ದುಡ್ಡು ಬೇಕಂದವರು ಮಾತ್ರ ವಿಡಿಯೋ ನೋಡಿ, ಇಲ್ಲ ತಳ್ಳಿ ಬಿಸಾಕಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಯಾರು ಮಿಸ್ ಮಾಡ್ಕೋಬೇಡಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಮೈಕಲ್ ಅವರ ತಾಯಿ ವಿಜಯಲಕ್ಷ್ಮಿ ಅವರೇ, ನಮ್ ಪ್ರತಾಪ್ ಅವ್ರ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಯಾವ ರೈಟ್ಸ್ ಇಲ್ಲ. ಬದ್ಮಾಶ್ ನೀನೇನು? ಈ ಸೆಡೆ ಮುತ್ತಿ ಸಿಂಗ್ಲಕ್ಕನ್ನ ರೋಸ್ಟ್ ಮಾಡಕ್ ಮುಂಚೆ ಇವನೆಂತ ಡುಬಾಕ್ ನನ್ನ ಮಗ ಅಂತ ಬರೀ 20 ಸೆಕೆಂಡ್ ಅಲ್ಲಿ ತೋರಿಸ್ತೀನಿ ನೋಡಿ. ಯಾರು ಖಜೂರ್ ನನ್ನ ಮಕ್ಕಳು ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಿದ್ದಾರೆ. ನಿಮ್ ಗಾಡಿ ಮೇಲೆ ಫೋಟೋ ಹಾಕ್ಸ್ಕೊಂಡಿದ್ದೀರಲ್ಲ, ಅದು ಆಲ್ರೆಡಿ ನೀವು ಕಿತ್ತಾಕಿರ್ತೀರಾ. ನಿಮ್ ಶೋಕಿಗೋಸ್ಕರ ಹಾಕ್ಸ್ಕೊಂಡಿದ್ದೀರಾ, ಫಾಲೋವರ್ಸ್ಗೋಸ್ಕರ ಹಾಕ್ಸ್ಕೊಂಡಿದ್ದೀರಾ ಅಂತ. ನನ್ನ ಅಭಿಮಾನದಿಂದ ನಾನು ನಮ್ ಪ್ರತಾಪ್ ಅವ್ರ ಫೋಟೋ ಹಾಕ್ಸ್ಕೊಂಡಿರೋದು ಗಾಡಿ ಮೇಲೆ ಇವಾಗ್ಲೂ ಹಂಗೆ ಇದೆ. ಜೈ ಡೋಂಟ್ ಪ್ರತಾಪ್. ಫೋಟೋ ಹಾಕ್ತೀನಿ, ನೋಡ್ಕೋ. रुको जरा सबर करो. ನಿಲ್ಸು ಬ್ಯಾಕ್ ಬಾ. ಪ್ಲೇ ಫೋಟೋ ಹಾಕ್ತೀನಿ, ನೋಡ್ಕೋ. ಜಸ್ಟ್ 4 ತಿಂಗಳಿಂದ ಇವನು ಆ ಡೋಂಗಿ ಬಾಬಾನು ಅಂತ ಕಚ್ಕೊಂಡಿದ್ರು. ಗಾಡಿ ಮೇಲೆ ಸ್ಟಿಕ್ಕರ್ ಹಾಕ್ಸೋದೇನು, ಕೊಲಾಬ್ರೇಷನ್ಗಳೇನು. ಇವಾಗ ನೋಡಿದ್ರೆ ಒಂದ್ ಫಾಲೋನು ಇಲ್ವೇ. ಅಂದ್ರೆ ಅವಾಗ ಮಾಡಿದ್ದೆಲ್ಲ ನಾಟಕ. 4-5 ತಿಂಗಳಿಂದ ಮಾಡಿದ ವಿಡಿಯೋದಲ್ಲೇ ಹೇಳಿದ್ದೆ ಏನಂತ. ಬಿಗ್ ಬಾಸ್ ಮುಗಿದ್ಮೇಲೆ ಈ ವಿಡಿಯೋಗಳೆಲ್ಲ ಹೈಡ್ ಆಗುತ್ತೆ, ಫ್ಯಾನ್ ಪೇಜ್ಗಳ ಹೆಸರು ಚೇಂಜ್ ಆಗುತ್ತೆ. ಇವೆಲ್ಲ ನಮ್ಗೆ ಗೊತ್ತರಪ್ಪ. ಇಂಥ ಡುಬಾಕ್ ಬಕೆಟ್ ಕ್ರಿಯೇಟರ್ಗಳು ತುಂಬಾ ಜನ ಇದಾರೆ. ಇನ್ನೊಂದ್ ಸೀಸನ್ ಬಿಗ್ ಬಾಸ್ ಬರುತ್ತಲ್ಲ, ಆವಾಗ ರುಬ್ಬನ. ಚೆನ್ನಾಗಿದೆ. ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ ಇಷ್ಟೇ ಗುರು, ನಿನ್ನ ಹತ್ರ 2 ರೂಪಾಯಿ ಇದ್ರೆ 1 ರೂಪಾಯಿ ಬಡವರು ಕೊಟ್ಟು 1 ರೂಪಾಯಿ ನೀನ್ ತಿನ್ನು ಅಂತ. ಓ ಹೌದಾ ರಾಜಾ, ನಿಮ್ಮಮ್ಮ ಒಂದೇ ಒಂದು ಸಣ್ಣ ಮಿಸ್ಟೇಕ್ ಮಾಡ್ಬಿಟ್ರು ನೋಡು. ಏನದು? ನಿನ್ನ ಹತ್ರ ಇರ್ತದಲ್ಲ 2 ರೂಪಾಯಿ, ಅದನ್ನ ಕಷ್ಟಬಿದ್ದು ಗೇಬೇಕು ಅಂತ. ಯಾಕಣ ಏನಾಯ್ತು? ಪ್ರತಿಯೊಬ್ಬರು ಕೆಳಗಡೆ ಇರೋ QR ಕೋಡ್ಗೆ 10 ರೂಪಾಯಿ ಸೆಂಡ್ ಮಾಡಿ, ಅಥವಾ ನಿಮ್ ಕೈಲಾಗಿದ್ದು ಸೆಂಡ್ ಮಾಡಿ, ಅದನ್ನ ನನಗೆ ಸ್ಕ್ರೀನ್ ಶಾಟ್ ಕಳಿಸಿ ನನಗೆ ಮೆಸೇಜ್ ಮಾಡಿ. ನಾನು ಅದನ್ನ ನೋಡ್ಬಿಟ್ಟು ನಿಮಗೆ ಏನೋ ಒಂದು ಗಿವ್ ಅವೇ ಕೊಡ್ತೀನಿ. ಯಾರೋ ದಾನ ಮಾಡಿರೋ ದುಡ್ಡನ್ನ ನಾನೇ ಕೊಡ್ತಾ ಇದೀನಿ ಅನ್ನೋ ರೇಂಜಿಗೆ ತಲೆ ತಿಂತಾ ಇದೀಯಾ? ಇವ್ನ್ಯಾವನ ಸೆಡೆ ನನ್ ಮಗ. ಮಾಡ್ತಿರೋದೇ ಡುಬಾ ಕೆಲಸ. ಅದರಲ್ಲಿ ಗ್ಯಾಂಬ್ಲಿಂಗ್ ಪ್ರಮೋಷನ್ ಬಗ್ಗೆ ಅಣ್ಣ ಏನ್ ಹೇಳಿದಾನೆ ಕೇಳಿಸ್ಕೊಡ್ರಪ್ಪ. ಯಾರ್ಯಾರು ಗೇಮ್ದು ಆನ್ಲೈನ್ ಗೇಮ್ದು ಪ್ರಮೋಷನ್ ಮಾಡ್ತಾ ಇದೀರೋ ಅವ್ರಿಗೆ ಹೇಳ್ತಾ ಇದೀನಿ, ಕೇಳಿಸ್ಕೊಳ್ಳಿ. ಜನಕ್ಕೆ ಹೆಲ್ಪ್ ಆಗೋ ತರ ಪ್ರಮೋಷನ್ ಮಾಡಿ. ಸುಮ್ನೆ ನಿಮ್ಗೆ ಅಮೌಂಟ್ ಬರುತ್ತೆ ಅಂತ ಜನಕ್ಕೆ ಹೋಗ್ಬಿಟ್ಟು ಹೀಗೆ ಮಾಡಿ ಹಾಗೆ ಮಾಡಿ, ಈ ತರ ಅಮೌಂಟ್ ಮಾಡ್ಬೋದು ಆ ತರ ಅಮೌಂಟ್ ಮಾಡ್ಬೋದು ಅಂತ ಸುಳ್ಳು ಹೇಳ್ಬಿಡಿ. ನಿನ್ ವಿಡಿಯೋದಲ್ಲಿ ಅವಾಗ ಬ್ಯಾಂಡೇಜ್ ಆಗ್ತಿಯಲ್ಲ, ಹಂಗೆ ಈ ವಿಡಿಯೋಗೆ ಒಂದು ಚಿಕ್ಕದಾಗಿ ಬ್ಯಾಂಡೇಜ್ ಹಾಕಿದಿಲ್ಲ, ಏನಣ್ಣ ಅದು? ಈ ವಿಡಿಯೋನ ಯಾರು ಮಿಸ್ ಮಾಡ್ಕೋಬೇಡಿ, ಕೊನೆವರೆಗೂ ನೋಡಿ. ಇಷ್ಟೇ ಅಲ್ರಪ್ಪ, ಅಣ್ಣನ ಇನ್ನೊಂದೆರಡು ಮ್ಯಾಟರ್ಗಳಿದೆ, ಆದ್ರೆ ಆ ವಿಡಿಯೋಗಳು ಸಿಕ್ಲಿಲ್ಲ. ಅದೇ ಗುರು, ನೀನೇನೋ ವಾಟ್ಸ್ಆಪ್ ಗ್ರೂಪ್ ಮಾಡ್ಬಿಟ್ಟು ಲೂಡೋ ಆಡಿಸ್ತೀನಿ ಅಂತ ವಿಡಿಯೋ ಹಾಕಿದಂತಲ್ಲ, ಇದೆಲ್ಲ ಮಾಡುತ್ತಾ ಮಗು? ಈ ಸೈಡ್ ಅದು ಈ ಕತೆ ಆದ್ರೆ ಇದೇ ತರದ್ ಇನ್ನೊಂದು ಒಡೆ ಇದೆ. ಆ ಒಡೆನ ಸೀದ ಕರ್ಕ್ಲು ಮಾಡ್ಬಿಡೋಣ ಬನ್ನಿ. ದುಡ್ಡು ಯಾರ್ಯಾರಿಗೆ ಬೇಕೋ
ಅವ್ರು ಮಾತ್ರ ವಿಡಿಯೋ ನೋಡ್ರಿ, ಮಿಕ್ಕದವರು ತೆಗೆದು ಬಿಸಾಕ್ಬಿಡ್ರಿ. ಆಯ್ತು ಕಣಪ್ಪ. ರೂಟರ್ ಆಪ್ ಅಲ್ಲಿ ದುಡ್ಡು ಬರ್ತಿದೆ, ನಿಜವಾಗ್ಲೂ ರೂಟರ್ ಆಪ್ ಅಲ್ಲಿ ದುಡ್ಡು ಬರ್ತಿದೆ. ಹೌದಾ? ಅದ್ ಹೆಂಗಣ ದುಡ್ಡು ಮಾಡೋದು? ಹೇಗೆ ದುಡ್ಡು ಮಾಡೋದು ಅಂತ ಅಂದ್ರೆ, ನೀವು ಅದರಲ್ಲಿ ವಿಡಿಯೋಸ್ ನ ಕಂಟಿನ್ಯೂಸ್ಲಿ ನೋಡ್ತಾ ಇರಬೇಕು. ನೀವು ಒಂದ್ ದಿವಸ ವಿಡಿಯೋ ನೋಡ್ಬಿಟ್ರೆ, 2 ದಿವಸ ವಿಡಿಯೋ ನೋಡ್ಬಿಟ್ರೆ ನಿಮಗೆ ದುಡ್ಡು ಸಿಗಲ್ಲ, ಸುಮ್ಮನೆ ಯಾರು ಕೊಡಲ್ಲ ಗೈಸ್. ಮತ್ತೆ ಗೈಸ್, ನೀವು ಅದರಲ್ಲಿ ಕಂಟಿನ್ಯೂಸ್ಲಿ ವಿಡಿಯೋಸ್ ನ ನೋಡ್ತಾ ಇರಬೇಕು. ನೋಡ್ತಾ ಇದ್ರೆ ನಿಮಗೆ ಕಾಯಿನ್ಸ್ ಆಡ್ ಆಗ್ತಾ ಇರುತ್ತೆ, ಆರಾಮಾಗಿ ನೀವು ಮನಿನ ವಿತ್ಡ್ರಾ ಮಾಡ್ಕೊಬಹುದು. ಅದೆಲ್ಲ ಸರಿ, ಆ ಆಪ್ ಅಲ್ಲಿ ವಿಡಿಯೋ ನೋಡಕ್ಕೆ ಇಂಟರ್ನೆಟ್ ಬೇಕಲ್ವಾ? ಇಂಟರ್ನೆಟ್ ಹಾಕ್ಸಕ್ಕೆ ನಿಮ್ಮ ಕೊಡ್ತಾನೆ. ಅಲ್ಲ ಗುರು, ಮನೇಲಿ ಕುತ್ಕೊಂಡು ದಿನಕ್ಕೆ 3,000 ದುಡಿಬೋದು ಅಂದ್ರೆ ನೀನು ನಿಮ್ಮ ಮನೆಯವರೆಲ್ಲ ಉಚ್ಕೊಂಡು ಕುತ್ಕೊಳ್ಳಿ, ಇಲ್ಲಿ ಬಂದು ಯಾಕೆ ನಮ್ ತಲೆ ದಿಂಗ್ತಿದ್ಯಾ? ಒಂದು ದಿನಕ್ಕೆ 3,000 ಅಂದ್ರೆ ತಿಂಗಳಿಗೆ 90,000 ಆಯ್ತು. 90,000 ದುಡಿಬೇಕು ಅಂದ್ರೆ ಒಬ್ಬ ಇಂಜಿನಿಯರ್ ಆಗ್ಲಿ, ಡಾಕ್ಟರ್ ಆಗ್ಲಿ ಅಥವಾ ಬೇರೆ ಪ್ರೊಫೆಷನ್ ಅವ್ರು ಎಷ್ಟು ದಿನ ಕಷ್ಟ ಪಡ್ಬೇಕು ಗೊತ್ತಾ ನಿನ್ಗೆ? ನನ್ನ ಮಕ್ಳ 4 ಚಿಲ್ಲರೆ ಕಾಸು ಕೊಡ್ತಾರೆ ಅಂದ್ಬಿಟ್ಟು ಏನ್ ತಲೆ ದಿಂಗ್ತಿರಲ್ಲಿ? ಅಣ್ಣನ ಪ್ರಕಾರ ಹಂಗಾರೆ ಎಲ್ಲ ಮೊಬೈಲ್ ಉಚ್ಕೊಂಡೇ ಕೂತಿರ್ಬೇಕು, ಯಾರು ಕೆಲಸ ಕೆಮ್ಮೆ ಏನು ಮಾಡಂಗೇ ಇಲ್ಲ. ನನ್ನ ಮಕ್ಳ ಇದನ್ನೇ ಹೇಳ್ಕೊಡಿ ಯೂತ್ಗೆ, ಕೆಲಸ ಕೆಮ್ಮೆ ಮಾಡಿ ಅಂತ ಹೇಳ್ಬೇಡಿ, ಬರೀ ಉಚ್ಕೊಂಡು ಕೂತಿರ್ತಾರೆ ಫೆಬ್ರವರಿ 14ಗಳ. ಅಣ್ಣ, ನನ್ನ ತಾಯಿಗೆ ಕಣ್ಣು ಕಾಣಲ್ಲ, ಪ್ಲೀಸ್ ಅಣ್ಣ, ನಾನು ನನ್ನ ಅಮ್ಮನಿಗೆ ಇಲ್ಲಿವರೆಗೂ ಒಂದು ಏನು ಕೊಡ್ಸಿಲ್ಲ ಅಣ್ಣ, ಪ್ಲೀಸ್ ನೀವು ಕೊಡಿ 5,000 ದುಡ್ಡು ಅಣ್ಣ, ಒಂದು ಹೆಲ್ಪ್ ಅಂತ SMS ಹಾಕ್ದೆ ಅಣ್ಣ, ಹಾಕಣ. ತಗೊಳಪ್ಪ, ಇವನ್ ಯಾರೋ ಇವ್ರ ಅಮ್ಮನ್ಗೆ ಇಲ್ಲಿವರೆಗೂ ಏನು ಕೊಡ್ಸಿಲ್ವಂತೆ, ಇವಾಗ ಸೀರೆ ಕೊಡ್ಸಕ್ಕೆ ಯಾವನೋ ಕೊಡೋ ದುಡ್ಡೇ ಬೇಕಂತೆ. ನಿಮ್ಮ ಅಮ್ಮನ ಮೇಲೆ ಅಷ್ಟೊಂದು ಪ್ರೀತಿ ಅಭಿಮಾನ ಇದ್ರೆ ನಿನ್ ಕೈಲೈತಲ್ಲ ಮೊಬೈಲು, ಅದನ್ನ ಮಾರ್ಬಿಟ್ಟು ಕೊಡ್ಸು. ಅದು ಆಗ್ಲ ಅಂದ್ರೆ ನೀನೇ ಸ್ವಂತವಾಗಿ ದುಡ್ದುಬಿಟ್ಟು ಕೊಡ್ಸಲೇ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಅಲ್ಲ ಗುರು, ನೀನ್ ದುಡ್ಡು ಹಾಕಿರೋದೇ ನಿಜ ಆಗಿದ್ರೆ ಈ ರೇಂಜ್ಗೆ ಡಿಸೈನ್ ಆಗಿ ಭಿಕ್ಷೆ ಕೇಳಿರೋನು ಆ ವಿಡಿಯೋ ಬಂದ್ಬಿಟ್ಟು ಥ್ಯಾಂಕ್ಸ್ ಅಣ್ಣ ಅಂತ ಒಂದು ಕಮೆಂಟರ್ ಆಗ್ತಿರ್ಲಿಲ್ವಾ? ಅದೆಲ್ಲ ಹಾಳಾಗೋಗ್ಲಿ, ಈ ಶೋಕಿ ಮಾಡಕ್ ನಿಂಗೆ ದುಡ್ಡು ಎಲ್ಲಿಂದ ಬರುತ್ತೆ ಅದನ್ನಾರ ಹೇಳಪ್ಪ. EXCH ಮಾರ್ಕೆಟಿಂಗ್ ಇಂಡಿಯಾದ ಬಿಗ್ಗೆಸ್ಟ್ ಪಾಪ್ಯುಲರ್ ಗೇಮಿಂಗ್ ಆಗಿದೆ. ಇರೋರ್ ಸಾಲದು ಅಂತ ಇನ್ನೊಂದು ಬೆಟ್ಟಿಂಗ್ ಆಪ್ ಪ್ರಮೋಷನ್. ಇವಾಗ ಒಂದಷ್ಟು ಜನ ಚೇಳ್ ಚಪಾತಿಗಳು ಕಮೆಂಟ್ ಆಗ್ತವೆ, ಏನಂತ? ಅವ್ರು ಅದನ್ನಾದ್ರೂ ಮಾಡವ್ರೆ, ನೀನೇನ್ ಕಿದ್ ಗುಡ್ಡೆ ಹಾಕಿದ್ಯಾ ಅಂತ. ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಏನ್ ಕಾಲ ಬಂತು ನೋಡುಗರು, ನಮ್ ಹಿರಿಯರು ಬಲಗೈಲಿ ಕೊಟ್ಟಿದ್ದ ದಾನ ಎಡಗೆ ಗೊತ್ತಾಗಬಾರ್ದು ಅನ್ನೋರು ಇವಾಗ ಮಾಡಿರೋ 100 ರೂಪಾಯಿ 200 ರೂಪಾಯಿ ಫೋನ್ ಪೇ ಗೂಗಲ್ ಪೇಗೆ ಎಮೋಷನಲ್ BGM ಹಾಕೊಂಡು ಬಿಲ್ಡಪ್ ತಗೊಳ್ಳೋ ಕಾಲ ಬಂತು. ಫಸ್ಟ್ ಆಫ್ ಆಲ್ ನನಗೆ ಬೆಟ್ಟಿಂಗ್ ಆಪ್ಸ್ ಗಳನ್ನ ಪ್ರಮೋಟ್ ಮಾಡಿ ಅಥವಾ QR ಕೋಡ್ ದುಡ್ಡು ಹಾಕಿಸ್ಕೊಂಡು ಇನ್ನೊಬ್ರಿಗೆ ಸಹಾಯ ಮಾಡುವಂತ ದರ್ದು ಇನ್ನೂ ಬಂದಿಲ್ಲ. ಸೆಕೆಂಡ್ ಥಿಂಗ್, ಮೈಕೈ ಗಟ್ಟಿಯಾಗಿದ್ರು ದುಡಿಯೋಕೆ ಹೋಗ್ತಾ ಇಲ್ಲದೆ ಆನ್ಲೈನ್ ಅಲ್ಲಿ ಭಿಕ್ಷೆ ಬೇಡವ್ರಿಗೆ ನಾನು ದುಡ್ಡು ಹಾಕಲ್ಲ. ಅದೆಲ್ಲ ಸರಿ, ನೀನೇನ್ ಮಾಡಿದೆ ಹೇಳುಗುರು ಅನ್ನೋ ಚೈಲ್ಡ್ ಚಪಾತಿಗಳು ದಯವಿಟ್ಟು ಕೇಳಿಸ್ಕೊಳ್ಳಿ. ನಾನು ಗ್ರೀನ್ ಪೀಸು, ರೈಲ್ವೆ ಚಿಲ್ಡ್ರನ್ನು, ಯುನಿಸೆಫ್ ಇಂಡಿಯಾ ಇಂಥ ಸಂಸ್ಥೆಗಳಿಗೆ ಮೆಂಬರ್ ಆಗಿದ್ದೀನಿ. ಪ್ರತಿ ತಿಂಗಳು ಈ ಸಂಸ್ಥೆಗಳಿಗೆ ಡೊನೇಷನ್ ಕೂಡ ಕೊಡ್ತೀನಿ. ಈ ಸಂಸ್ಥೆಗಳು ಏನ್ ಕೆಲಸ ಮಾಡ್ತವೆ ಅಂತ ಗೂಗಲ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಇಷ್ಟೇ ಅಲ್ಲದೆ ಕೆಲವೊಂದು NGOಗಳ ಜೊತೆನೂ ಅಸೋಸಿಯೇಟ್ ಆಗಿದ್ದೀನಿ. ಇತ್ತೀಚೆಗೆ ಆರ್ಗನೈಸ್ ಮಾಡಿದಂತ ಒಂದು ಅನ್ನದಾನ ಕಾರ್ಯಕ್ರಮಕ್ಕೆ ನಾನು ಕೊಡಿಸಿದಂತ ಪದಾರ್ಥಗಳ ಬೆಲೆ ಇಷ್ಟು. ಈ 13,000 ರೂಪಾಯಿನ ಒಬ್ಬೊಬ್ರಿಗೆ 500 ರೂಪಾಯಿ ಅನ್ನಂಗೆ ಹಾಕಿದ್ರು ಕನಿಷ್ಠ 20 ರೀಲ್ ಮಾಡ್ಕೋಬಹುದು. ಒಂದು ರೀಲ್ಗೆ 5,000 ಫಾಲೋವರ್ಸ್ ಅಂದ್ರೂ 1,000 ಜನ ಫಾಲೋವರ್ಸ್ ಗಳನ್ನ ಸಂಪಾದನೆ ಮಾಡ್ಕೋಬಹುದು. ಆದ್ರೆ ನಾನು ಇದೆಲ್ಲ ಮಾಡ್ತಿರೋದು ನನ್ ಖುಷಿಗೆ. ಹಂಗೊಂದ್ ವೇಳೆ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಬೇಕು ಅಂದ್ರೆ ಕಂಟೆಂಟ್ ಮಾಡ್ತೀನಿ. ಮಾಡಿರೋ 100 ರೂಪಾಯಿ 200 ರೂಪಾಯಿ ಗೂಗಲ್ ಪೇ ಫೋನ್ ಪೇನ ಶೋ ಆಫ್ ಮಾಡಲ್ಲ. ಅಲ್ಲ ಗುರು, ನೀನ್ ಮಾಡಲ್ಲ ಅಂದ್ರೆ ಬೇರೆಯವ್ರು ಯಾರು ಮಾಡಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ ಅಂತ ನೀವು ಕೇಳ್ಬೋದು. ಖಂಡಿತ ತಪ್ಪಿಲ್ಲ ಗುರು. ಆದ್ರೆ ಈ ಗಿವ್ ಅವೇಗಳಿಗೆ ನೀವು ಕೊಡ್ತಿರೋ ದುಡ್ಡನ್ನ ಹೆಂಗ್ ಸಂಪಾದನೆ ಮಾಡಿದ್ರಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ಸಂಪಾದನೆ ಮಾಡ್ತೀವಿ, ಸಂಪಾದನೆ ಮಾಡ್ತೀವಿ, ಏನ್ ಮಾಡಿದ್ರು ಸಂಪಾದನೆ ಮಾಡ್ತೀವಿ ಅಂತ ಅನ್ಕೊಂಡು ತಪ್ಪು. ಒಳ್ಳೆ ರೀತಿಯಲ್ಲಿ ಸಂಪಾದನೆ ಆಗ್ಬೇಕು. ಇನ್ನೊಬ್ಬರು ಮನ ಒಳ್ಳೆ ಆಸ್ಪತ್ರೆ ಸಂಪಾದನೆ ಮಾಡ್ಬೇಕಂದ್ರೆ ಸಂಪಾದನೆ ಅಲ್ಲ. ಅರ್ಥ ಆಯ್ತಾ? ಆಗ್ಲಿಲ್ಲ ಅಂದ್ರೆ ಅರ್ಥ ಮಾಡ್ಕೊ. ಸೊ ಇವಾಗ ಮೇನ್ ಮ್ಯಾಟರ್ ಬರೋಣ. ಈ ಸೆಡೆ ಒಡೆಗಳಿಗೇನೋ ಟ್ಯಾಲೆಂಟ್ ಇಲ್ಲ, ಬೆಟ್ಟಿಂಗ್ ಆಪ್ ಪ್ರಮೋಷನ್ ಬಿಟ್ರೆ ಬೇರೆ ಗತಿ ಇಲ್ಲ ಅಂತ ಅನ್ಕೊಳ್ಳೋಣ. ಈಗಾಗಲೇ ಎಸ್ಟಾಬ್ಲಿಷ್ ಆಗಿರುವಂತ ಟ್ಯಾಲೆಂಟೆಡ್ ಕ್ರಿಯೇಟರ್ಸ್ ನಿಮಗೇನ್ರಯ್ಯ ಬಂದಿರೋದು ದೊಡ್ಡ ರೋಗ? ಯಾಕೆ? ನಾನು ಝೂಪಿಯಲ್ಲಿ 1 ರೂಪಾಯಿ ಹಾಕಿ ಲೂಡೋ ಆಡಿ 20,000 ರೂಪಾಯಿ ಗೆದ್ದೆ. ಯಹಿ ನಹಿ, ಅಭಿ और सुनिए. ಮಗ, ಇದನ್ನೆಲ್ಲ ಆಡೋದ್ರಿಂದ ನಿನಗೆ ಏನಾದರೂ ದುಡ್ಡು ಬರುತ್ತಾ? ಇಲ್ಲಪ್ಪ. ಯಾಕೆ? ಏನೋ ದುಡ್ಡೇ ಬರಲ್ವಾ? ಮತ್ತೆ ಆ ದುಡ್ಡು ಬರ್ದಿರೋ ಗೇಮ್ ಆಡ್ಕೊಂಡೆ ಯೂಟ್ಯೂಬ್ ಅಲ್ಲಿ ಲಕ್ಷಾಂತರ ರೂಪಾಯಿ ದುಡಿತಿದಿರಲ್ಲ ಗುರು ಎಲ್ಲರೂ. ಇದು ಆಕ್ಚುಲಿ ಚೆನ್ನಾಗಿರೋದು. ನಾನು ಝೂಪಿಯಲ್ಲಿ 1 ರೂಪಾಯಿ ಹಾಕಿ ಲೂಡೋ ಆಡಿ 20,000 ರೂಪಾಯಿ ಗೆದ್ದೆ. ನನ್ ಮೇಲೆ ಆಣೆ ಇಟ್ಟು. ಅಲ್ಲ ಗುರು, 1 ರೂಪಾಯಿ ಹಾಕಿ 20,000 ಬರುತ್ತೆ, ಲಕ್ಷಾಂತರ ರೂಪಾಯಿ ಗೆಲ್ಬಹುದು ಅಂದ್ರೆ ನಿಮ್ ಸ್ಟ್ರೀಮ್ ಗಳಲ್ಲಿ ಆ ಕೆಲ್ಸಕ್ಕೆ ಬರ್ದಿರೋ PUBG ಫ್ರೀ ಫೈರ್ ಬಿಟ್ಬಿಟ್ಟು ಇದನ್ನೇ ಆಡ್ಬೋದಲ್ಲ. ಪ್ರತಿದಿನ 1 ರೂಪಾಯಿ ಹಾಕ್ಬಿಟ್ಟು ಲಕ್ಷ ಗೆಲ್ಲಿ ಹಳೆ ದುಡ್ಡನ್ನು ತಗೊಂಡೋಗಿ ದಾನ ಧರ್ಮ ಮಾಡಿ. ಆಗಲ್ಲ, ನಿನ್ ಕೈಲಿ ಆಗಲ್ಲ. ನಾನಿಲ್ಲಿ ಯಾವುದೇ ಕ್ರಿಯೇಟರ್ ಬಗ್ಗೆ ಹೇಟ್ ಸ್ಪ್ರೆಡ್ ಮಾಡಕ್ ಬಂದಿಲ್ಲ. ಇವ್ರಿಬ್ರೇ ಅಲ್ಲ ಗುರು, ಈ ತರದವ್ರು ತುಂಬಾ ಜನ ಇದಾರೆ. ಇವನ್ ನೋಡ್ರಪ್ಪ. ಹಾಗಾದ್ರೆ ಸೂಪಿ ಆಪ್ ನ ಡೌನ್ಲೋಡ್ ಮಾಡು. ಜಸ್ಟ್ 1 ರೂಪಾಯಿ ಇನ್ವೆಸ್ಟ್ ಮಾಡಿದೆ, ಸುಪ್ಪಿನ ಲೂಡೋ ಆಡಕ್ ಸ್ಟಾರ್ಟ್ ಮಾಡಿದೆ. ಶಬ್ಬಾಸ್ ಬೇಟ. ನಮ್ ಕ್ಲಾಸಿಕ್ ರಮ್ಮಿಗೆ ಹತ್ತಿರ ಇರಿ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಈ ವಿಡಿಯೋ ರೆಕಾರ್ಡ್ ಆಗೋ ಟೈಮ್ಗೆ SMR ಅವರು ಲೈವ್ ಬಂದು ಈ ಪ್ರಮೋಷನ್ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅಂಡ್ ಮಾಡಿರೋ ಪ್ರಮೋಷನ್ಗೆ ಕ್ಷಮೆ ಕೂಡ ಕೇಳಿದ್ದಾರೆ. ಸಂತೋಷ,
ಬಹಳ ಸಂತೋಷ. ಮನುಷ್ಯ ಅಂದ್ಮೇಲೆ ತಪ್ಪು ಮಾಡೋದು ಸಹಜ. ನಿಮ್ ತಪ್ಪು ನಾವು ಒಪ್ಕೊಂಡಿದ್ದೀರಾ, ಇನ್ ಮುಂದೆ ಈ ತರ ಆಗೋದಿಲ್ಲ ಅಂತಾನೂ ಹೇಳಿದೀರಾ. ತುಂಬಾ ಸಂತೋಷ. ನನ್ನ ಕಡೆಯಿಂದ ಒಂದು ಪರ್ಸನಲ್ ಸಜೆಷನ್, ದಯವಿಟ್ಟು ಇನ್ಮೇಲೆ ಯಾವ್ದಾದ್ರು ಆಪ್ ಆಗಲಿ ಅಥವಾ ಪ್ರಾಡಕ್ಟ್ ಆಗಲಿ ಪ್ರಮೋಟ್ ಮಾಡೋ ಮುಂಚೆ ದಯವಿಟ್ಟು ಅದ್ರ ಬಗ್ಗೆ ಒಂದು ಸ್ವಲ್ಪ ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡಿ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಅಬ್ಬಬ್ಬಾ ಅಂದ್ರೆ ಈ ಪ್ರಮೋಷನ್ಗೆ ಏನು 2 ಲಕ್ಷ ಕೊಟ್ಟಿರ್ತಾರ, ಬಹುಶಃ ನೀವು ಇವತ್ತು ಆ 2 ಲಕ್ಷನ ವಾಪಸ್ಸು ಜನಕ್ಕೆ ಕೊಡುವಂತ ಸ್ಥಿತಿಲಿ ಇರ್ಬೋದು. ನೀವೇ ಹೇಳ್ದಂಗೆ ಈ ಆಡು ಇನ್ನ ತುಂಬಾ ದಿನ ರನ್ ಆಗುತ್ತಾ? SMR ಹೇಳಿದಾನೆ ಗುರು ಅಂತ ಯಾವನಾದ್ರೂ ಆಡಿ ದುಡ್ಡು ಕಳ್ಕೊಂಡ್ರೆ, ಅದೇ ಡಿಪ್ರೆಷನ್ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಅದನ್ನ ನಿಮ್ ಕೈಲಿ ಸರಿ ಮಾಡಕ್ಕಾಗತ್ತಾ? ಅಂಡ್ ನಿಮ್ ಚಾನಲ್ ಬಗ್ಗೆ ಇನ್ನೊಂದು ಕಂಪ್ಲೇಂಟ್ ಇದೆ. ನಿಮ್ ಸ್ಟ್ರೀಮ್ ಅಲ್ಲಿ ತುಂಬಾ ಒಳ್ಳೊಳ್ಳೆ ಪದಗಳನ್ನ ಬಳಸ್ತೀರಾ ಅಂತ. ಇನ್ಫ್ಯಾಕ್ಟ್ ಲಾಸ್ಟ್ ಸ್ಟ್ರೀಮ್ ನಾನು ನೋಡಿದೆ. ನಿಮ್ಮನ್ನ ಟ್ರೋಲ್ ಮಾಡೋರ್ನ ಅಥವಾ ಟೀಕೆ ಮಾಡೋರ್ನ ಬೈಬೇಕು ಅಂದ್ರೆ ಡೈರೆಕ್ಟ್ ಆಗಿ ಅವ್ರನ್ನೇ ಬೈರಿ ಅಥವಾ ಅವ್ರು ಮಾಡ್ತಿರೋ ಕೆಲಸಗಳನ್ನ ಬೈರಿ. ಇದು ಯಾವ್ದಕ್ಕೂ ಸಂಬಂಧ ಇಲ್ದಿರ ಅವ್ರ ತಾಯಿನ ಬೈದ್ರೆ ಅದಕ್ಕೆ ಏನಾದ್ರೂ ಅರ್ಥ ಇದೆಯಾ ಸರ್? ನಿಮ್ ಚಾನಲ್ ಅಲ್ಲಿ ಹೆಂಗ್ ಮಾತಾಡ್ಬೇಕು, ಹೆಂಗ್ ವಿಡಿಯೋ ಮಾಡ್ಬೇಕು ಅಂತ ಹೇಳಕ್ಕೆ ನನಗೆ ಯಾವ ಅಧಿಕಾರನೂ ಇಲ್ಲ. ಆದ್ರೆ ಒಬ್ಬ ಸಬ್ಸ್ಕ್ರೈಬರ್ ಆಗಿ, ಒಬ್ಬ ವ್ಯೂವರ್ ಆಗಿ ನನ್ನ ಒಪಿನಿಯನ್ ಹೇಳ್ತಾ ಇದ್ದೀನಿ. ಇವಾಗ ನಿಮ್ಗೆ ಅನ್ಸ್ತಿರ್ಬೋದು, ನಾನ್ ಮಾತಾಡೋದು ನನ್ನ ಚಾನಲ್ ತಾನೆ, ಇದರಿಂದ ಏನಾಗ್ಬಿಡುತ್ತೆ ಅಂತ. ಬಟ್ ಬಿಲೀವ್ ಮಿ, ಒಂದಲ್ಲ ಒಂದಿನ ವಾಪಸ್ ಇದು ನಿಮ್ ಬುಡಕ್ಕೆ ಬಂದೇ ಬರುತ್ತೆ. ಅದಕ್ಕೆ ಕ್ಲಾಸಿಕ್ ಎಕ್ಸಾಂಪಲ್ ನಿಮ್ ಈ ಪ್ರಮೋಷನ್. ನೀವ್ ಯಾವತ್ತೂ ಮಾಡಿರೋ ಪ್ರಮೋಷನ್ ಇವಾಗ ಕಾಂಟ್ರವರ್ಸಿ ಆಗಿಲ್ವೇ? ಇವ್ರದ್ದು ಈ ಕತೆ ಆದ್ರೆ ಇನ್ನ ಮಿಕ್ಕಿರೋ ಕಂಟೆಂಟ್ ಕ್ರಿಯೇಟರ್ಗಳ ಬಗ್ಗೆ ಮಾತಾಡೋಣ. ಅಲ್ರಯ್ಯ, ನಿಮ್ ಪೋಸ್ಟ್ ಗಳಲ್ಲಿ 200K ಫ್ಯಾಮಿಲಿ, 300K ಫ್ಯಾಮಿಲಿ, ಇನ್ಸ್ಟಾ ಫ್ಯಾಮಿಲಿ, ಯೂಟ್ಯೂಬ್ ಫ್ಯಾಮಿಲಿ ಅಂತ ಪುಂಕ್ತೀರಾ. ಕಡೆಗೆ ಅದೇ ಫ್ಯಾಮಿಲಿಗೆ ಈ ತರ ಶುಗರ್ ಕೋಟೆಡ್ ಆಪ್ಗಳನ್ನ ಪ್ರಮೋಟ್ ಮಾಡಿ ನೀವು ಅನ್ಕೋತಿರೋದೆ. ಜನ ನಿಮ್ಮನ್ನು ಸಪೋರ್ಟ್ ಮಾಡ್ತಿರೋದು ನೀವು ಮಾಡ್ತಿರೋ ಕಂಟೆಂಟ್ಗೋಸ್ಕರ, ಬೆಟ್ಟಿಂಗ್ ಆ್ಯಪ್ ಪ್ರಮೋಟ್ ಮಾಡಲಿ ಅಂತ ಅಲ್ಲ. ಅಲ್ರಯ್ಯ, ಒಬ್ಬೊಬ್ರು 100K, 200K, 400K ಫಾಲೋವರ್ಸ್ ಇಟ್ಕೊಂಡಿದ್ದೀರಾ. ನಿಮಗೆ ನಿಜವಾಗ್ಲೂ ದುಡ್ಡಿನ ಅವಶ್ಯಕತೆ ಇದ್ರೆ ಮೆಂಬರ್ಶಿಪ್ ಓಪನ್ ಮಾಡಿ, ಅಥವಾ ನಿಮ್ಮ ವಿಡಿಯೋಗಳಲ್ಲೇ ಒಂದು ಚಿಕ್ಕದಾಗಿ QR ಕೋಡ್ ಹಾಕ್ಬಿಡಿ. ನಿಮ್ಮ ಸಬ್ಸ್ಕ್ರೈಬರ್ಗಳಲ್ಲಿ 50% ಜನ ತಿಂಗಳಿಗೆ ₹1 ಹಾಕಿದ್ರು ಲಕ್ಷಾಂತರ ರೂಪಾಯಿ ದುಡ್ಡಾಗುತ್ತಲ್ರಯ್ಯ. ಅದು ಆಗಲ್ವಾ? ನಿಮ್ಮದೇ ಹೆಸರು ಮರ್ಚೆಂಡೈಸ್ಗಳು ಸ್ಟಾರ್ಟ್ ಮಾಡಿ, ಒಳ್ಳೊಳ್ಳೆ ಬ್ರ್ಯಾಂಡ್ಗಳ ಜೊತೆ ಕೊಲಾಬ್ರೇಟ್ ಆಗಿ ಪ್ರಮೋಟ್ ಮಾಡಿ. ನಿಯತ್ತಾಗಿ ದುಡಿಯೋಕೆ ಇಷ್ಟೆಲ್ಲ ದಾರಿಗಳಿದೆ. ಯಾಕ್ರೆಯ ಬೇಕು ನಿಮ್ಗೆ ಈ ಬಾಳು? ಅಟ್ಲೀಸ್ಟ್ ಇವಾಗಾದ್ರೂ ನಿಮ್ಮ ಸಬ್ಸ್ಕ್ರೈಬರ್ಗಳು ಒಂದು ಕ್ಷಮೆ ಕೇಳ್ರಪ್ಪ. ಇನ್ನು ಮುಂದಕ್ಕಾದ್ರೂ ಈ ಪ್ರಮೋಷನ್ಗಳು ನಿಲ್ಸ್ರಯ್ಯ. ಇನ್ನು ಜನಗಳಿಗೆ ಹೇಳೋದು, ಕೆಲವೊಂದು ಕ್ರಿಯೇಟರ್ಗಳನ್ನ ದೇವ್ರು ಮಾಡಿ ಕೂರಿಸ್ಬಿಟ್ಟಿದ್ದೀರಾ, ಆದರೆ ಆ ಕ್ರಿಯೇಟರ್ಗಳು ನಿಮ್ಮನ್ನ ಅದೇ ದೃಷ್ಟಿಲಿ ನೋಡ್ತಾರಾ? ಯು ಆರ್ ಜಸ್ಟ್ ಅ ನಂಬರ್. ನೀವು ಅವ್ರಿಗೆ ಕೇವಲ ಒಬ್ಬ ಸಬ್ಸ್ಕ್ರೈಬರ್ ಅಷ್ಟೇ. ಸೊ ಅಂಥ ಕ್ರಿಯೇಟರ್ಗಳು ತಪ್ಪು ಮಾಡಿದಾಗ ತಿದ್ದಿ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಗ್ತಿರೋ ಅಥವಾ ಒಂದು ನಂಬರಾಗೇ ಉಳ್ಕೊಂಡ್ಬಿಡ್ತಿರೋ ನಿಮಗೆ ಬಿಟ್ಟಿದ್ದು ಕಣ್ರಪ್ಪ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಕ್ಬೋದು. ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಮಾಡ್ಬೋದು. ಅಥವಾ ಈ ಆನ್ಲೈನ್ ಪ್ರಮೋಷನ್ಸು ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ತಪ್ಪದೇ ಕಮೆಂಟ್ನಲ್ಲಿ ತಿಳಿಸಿ. ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರು, ಏನ ಮೀಸೆ ತಿರುವಿ ಕುಣಿದವರೆಲ್ಲ ಮಣ್ಣಾದರು.